ಗುಡ್ ಮಾರ್ನಿಂಗ್ ಎವ್ರಿವನ್. ನಮಸ್ತೆ ವಿದ್ಯಾರ್ಥಿಗಳೇ. ಸೊ ಮೊದಲನೇ ದಿನ ನಾವು ಭಾರತದ ಪ್ರಥಮ ಪುರುಷರು, ಹೌದಾ? ಮೊದಲನೇ ದಿನ ಏನು ನೋಡಿದ್ವಿ? ಭಾರತದ ಪ್ರಥಮ ಪುರುಷರು ಅಂತಕ್ಕಂಥದ್ದನ್ನು ನೋಡಿದ್ವಿ. ಸೊ ಆಮೇಲೆ ಭಾರತದ ಮಹಿಳೆಯರು ಅಂತಕ್ಕಂಥ ಒಂದು ಚಾಪ್ಟರ್ನ ಕೂಡ ನಾವು ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಏನಂತಂದರೆ ಭಾರತದ ಪ್ರಥಮ ಸಂಗತಿಗಳು ಅಂತ ಹೇಳ್ರಿ. ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ಸಂಗತಿಗಳು ಅಥವಾ ಭಾರತದಲ್ಲಿ ಪ್ರಥಮ ಘಟನೆಗಳು, ಸಂಘಟನೆಗಳು ಅಥವಾ ಭಾರತದಲ್ಲಿ ಪ್ರಥಮ ಘಟನೆಗಳು. ಇಲ್ಲಿ ನೋಡ್ರಿ, ಮೊದಲೇದ್ರಿ, ಹೌದಾ? ಮೊದಲನೇ ಪ್ರಶ್ನೆ ನೋಡ್ರಿ, ಭಾರತದ ಪ್ರಥಮಗಳಲ್ಲಿ ಫಸ್ಟ್ ಒನ್ ಭಾರತದ ಪ್ರಥಮ ಪುರುಷರು, ಪ್ರಥಮ ಮಹಿಳೆಯರು, ಪ್ರಥಮ ಸಂಗತಿಗಳು ಅಂತ ಹೇಳ್ರಿ, ಹೌದಾ? ಫಸ್ಟ್ ಒನ್ ಇಲ್ಲಿ ನೋಡ್ರಿ. ಸೊ ಇಲ್ಲಿ ಮೊದಲನೇ ಕ್ವಶನ್, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ನಗರ ಯಾವುದು? ಸೊ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ನಗರ ಅಹಮದಾಬಾದ್. ಸೊ ಲಕ್ಷ ಕೇಳ್ರಿ. ಅಂದರೆ ವಿಶ್ವ ಪಾರಂಪರಿಕ ಅಂದರೆ ಯುನೆಸ್ಕೋ ಅಂತಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ ಅಂತೇಳಿ ಯುನೆಸ್ಕೋ ಅಂತ ಕರೀತಾರೆ. ಯುನೆಸ್ಕೋದವರು ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ರೆಡಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ ಅಂತೇಳಿ. ಇದ್ರ ಕೇಂದ್ರ ಕಚೇರಿ ಎಲ್ಲಿತ್ತಂದ್ರೆ ಪ್ಯಾರಿಸ್ ಒಳಗೈತ್ರಿ. ಯುನೆಸ್ಕೋ ಕೇಂದ್ರ ಕಚೇರಿ ಎಲ್ಲಿತ್ತು? ಪ್ಯಾರಿಸ್, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಐತಿ. ಯುನೆಸ್ಕೋದವರು ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ರೆಡಿ ಮಾಡ್ತಾರೆ. ಇತ್ತೀಚೆಗೆ ಭಾರತದಲ್ಲಿ ಒಂದು ನಗರವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ, ನೆನ್ಪಿಟ್ಕೊಳ್ರಿ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ನಗರ ಅಹಮದಾಬಾದ್. ಸೊ ಇದು ಗುಜರಾತಲ್ಲಿ ಕಂಡುಬರ್ತದೆ. ಅಹಮದಾಬಾದ್ ಗುಜರಾತಲ್ಲಿ ಕಂಡುಬರ್ತದೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ. ಇಲ್ಲಿ ಪ್ರಥಮ ಸಂಗತಿಗಳು ಫಸ್ಟ್ ಇನ್ ಇಂಡಿಯಾ ಮೇಲ್, ಫಸ್ಟ್ ಇನ್ ಇಂಡಿಯಾ ಫೀಮೇಲ್, ನಂತರದಲ್ಲಿ ಫಸ್ಟ್ ಎವೆಂಟ್ಸ್ ಇನ್ ಇಂಡಿಯಾ. ಇವೆಲ್ಲ ಭಾರತದನ್ನ ಹೇಳಕತ್ತಿರ್ತೇನೆ ರೀ ನಾನು. ಇನ್ನೂ ವರ್ಲ್ಡ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ವರ್ಲ್ಡನ್ನು ಸ್ಟಾರ್ಟೇ ಮಾಡಿಲ್ಲ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ ಅಹಮದಾಬಾದ್, ಗುಜರಾತ್ ರೀ. ಅದು ನಂತರದಲ್ಲಿ ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ಸಂಘಟಿಸಿದ ಸ್ಥಳ ಅಥವಾ ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ನಡೆದ ಸ್ಥಳ. ಸೊ ಎಲ್ಲಿ ಅಂತಂದ್ರೆ ಇವನ್ ಭಾರತದ ರಾಜಧಾನಿ ನವದೆಹಲಿಯಲ್ಲಿ, ಹೌದಾ? 1951ರಲ್ಲಿ ಸೊ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ನಡೀತವೆ. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ನವದೆಹಲಿಯಲ್ಲಿ 1951ರಲ್ಲಿ ನಡೆಯುತ್ತವೆ. ನಂತರದಲ್ಲಿ ಪ್ರಥಮ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯ. ಸೊ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. ಯಾವಾಗ ಅಂದರೆ 1972ರಲ್ಲಿ. ಸೊ ನನ್ನಲ್ಲಿ ಕನ್ನಡದಲ್ಲಿ ಡೇಟ್ ಬಂದು ನೋಡ್ರಿ, 1972ರಲ್ಲಿ ಮಹಾರಾಷ್ಟ್ರ ರಾಜ್ಯವು ಮೊಟ್ಟ ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಳ್ತದೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ ಗುಜರಾತ್. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳನ್ನು ಸಂಘಟಿಸಿದ ಸ್ಥಳ ಅಥವಾ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ನಡೆದದ್ದು ಇವನ್ ನವದೆಹಲಿ. ಮೊಟ್ಟ ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯ ಮಹಾರಾಷ್ಟ್ರ, 1972. ನಂತರದಲ್ಲಿ ಮೊಟ್ಟ ಮೊದಲ ಜಲಾಂತರ್ಗಾಮಿ INS ಕಲ್ವರಿ. ಸೊ INS ಫುಲ್ ಫಾರ್ಮ್ ಕೇಳ್ತಾರೆ ಒಂದೊಂದ್ಸಲ. INS ಅಂದರೆ ಇಂಡಿಯನ್
ನವಾಲ್ ಶಿಪ್ ಯಾರ್ಡ್ ಅಂತ ಹೇಳ್ರಿ. ಇವು ಯುದ್ಧ ಹಡಗುಗಳ್ರಿ. ಇಂಡಿಯನ್ ನವಾಲ್ ಶಿಪ್ ಯಾರ್ಡ್ ಅಂತೇಳಿ ಭಾರತದ ಮೊಟ್ಟ ಮೊದಲ ಜಲಾಂತರ್ಗಾಮಿ INS ಕಲ್ವರಿ ಅಂತ ಹೇಳ್ರಿ. INS ಕಲ್ವರಿ. ಇನ್ನು ನಂತರದಲ್ಲಿ ನೋಡ್ರಿ, ಭಾರತಕ್ಕೆ ಪ್ರಥಮ ಬಾರಿಗೆ ರೈಲ್ವೆ ಆರಂಭವಾಗಿದ್ದು ಯಾವಾಗ? ನಾನು ಎಲ್ಲನೂ ಭಾರತದನ್ನ ಹೇಳಕತ್ತೇನೆ ರೀ. ಇವನ್ನ ಪದೇ ಪದೇ ಭಾರತದ ಪ್ರಥಮ ಅಂತ ನಾನು ಹೇಳಲ್ಲ. ಸೊ ಗೊತ್ತಿರಲ್ರಿ, ಯಾಕಂದ್ರೆ ಇನ್ನೂ ಇಂಡಿಯಾನ ಮುಗಿದಿಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಆರಂಭವಾಗಿದ್ದು ಯಾವಾಗ? ಭಾರತಕ್ಕೆ ಫಸ್ಟ್ ರೈಲ್ವೆ ಯಾವಾಗ ಬಂತಂದ್ರೆ ರೀ 1853 ಬಂತ್ರಿ, 1853. ಹೌದಾ? ಮುಂಬೈ ಮತ್ತು ತಾನೆ, ಮುಂಬೈಯಿಂದ ತಾನೆವರೆಗೆ ಮೊದಲ ಬಾರಿಗೆ ರೈಲ್ವೆ ಓಡಿತು 1853ರಲ್ಲಿ. 1859ರಲ್ಲಿ ಕರ್ನಾಟಕದಲ್ಲಿ ಓಡ್ತಾರೆ. ಅದೇನು ಯಶಸ್ಸಿಗೆ ಕರ್ನಾಟಕ ಕೇಳಲ್ಲ, ಕರ್ನಾಟಕನ ಫೋಕಸ್ ಮಾಡಲ್ಲ, ಇಂಡಿಯಾನೇ ಜಾಸ್ತಿ ಫೋಕಸ್ ಮಾಡೋದು. ಸೊ ನಾಲೆಜಬಲ್ ಗೊತ್ತಿರಲಿ ಅಂತಷ್ಟೇ. ಪ್ರಥಮ ಬಾರಿಗೆ ರೈಲ್ವೆ ಆರಂಭ ಅಥವಾ ಮೊದಲ ಬಾರಿಗೆ ರೈಲ್ವೆ ಎಲ್ಲಿಂದ ಎಲ್ಲಿವರೆಗೂ ಓಡಿತು? ಮುಂಬೈದಿಂದ ಠಾಣೆವರೆಗೆ ರೀ. ನಂತರದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮೊಟ್ಟ ಮೊದಲ ಬಾರಿಗೆ ಪಿನ್ ಕೋಡ್ ಸೌಲಭ್ಯ ಎಲ್ಲಿಗೆ ಬಂತ್ರಿ? ಪಿನ್ ಕೋಡ್, ಹೌದಾ? ಪಿನ್ ಕೋಡ್ ಸೌಲಭ್ಯ ಎಲ್ಲಿ ಬಂತ್ರಿ? ಮೊಟ್ಟ ಮೊದಲ ಬಾರಿಗೆ ಪಿನ್ ಕೋಡ್ ಸೌಲಭ್ಯ ಆರಂಭವಾಗಿದ್ದು ಎಲ್ಲಿ ಅಂತ ಕೇಳ್ತಾರೆ. ಸೊ ಮೊದಲ ಬಾರಿಗೆ ಆರಂಭವಾಗಿದ್ದು 1972ರಲ್ಲಿ. ನೆನ್ಪಿಟ್ಕೊಳ್ರಿ, 1972ರಲ್ಲಿ. ಎಲ್ಲಿ ಅಂತಂದ್ರೆ ಡಾಕೂರಿಯಾ ಅಂತಕ್ಕಂಥ ಒಂದು ಸ್ಥಳ, ಕೋಲ್ಕತ್ತಾ ಒಳಗ್ರಿ. ಅದ ಪಿನ್ ಕೋಡ್ ಎಲ್ಲಿ ಬಂತಂದ್ರೆ ಡಾಕೂರಿಯಾ ಅಂತ ನಿಮ್ಗೆ ಕೇಳಲ್ಲ, ವಿಶೇಷ ಕೋಲ್ಕತ್ತಾ ಅಂತ ಕೇಳ್ತಾನೆ. ಸೊ ನೀವು ಕೋಲ್ಕತ್ತಾ ಅಂತ ನೆನ್ಪಿಟ್ರೆ ಸಾಕು. ಹೌದಾ? ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ನಗರ ಅಹಮದಾಬಾದ. ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ನಡೆದದ್ದು ನವದೆಹಲಿ. ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯ ಮಹಾರಾಷ್ಟ್ರ. ಮೊಟ್ಟ ಮೊದಲ ಜಲಾಂತರ್ಗಾಮಿ INS ಕಲ್ವರಿ. ಮೊದಲ ಬಾರಿಗೆ ಭಾರತದಲ್ಲಿ ಟ್ರೈನ್ ಎಲ್ಲಿಂದ ಎಲ್ಲಿವರೆಗೂ ಓಡಿತು ಅಂತಂದ್ರೆ ಮುಂಬೈದಿಂದ ಠಾಣೆವರೆಗೆ. ಭಾರತದಲ್ಲಿ ಮೊದಲ ಅಂಚೆ ಕಚೇರಿ, ನೆನ್ಪಿಟ್ಕೊಳ್ರಿ, ಭಾರತದಲ್ಲಿ ಮೊದಲ ಅಂಚೆ ಕಚೇರಿ ಎಲ್ಲಿ ಬಂತು ಅಂತ ಕೇಳ್ತಾರೆ. ಪೋಸ್ಟ್ ಆಫೀಸ್ ಎಲ್ಲೆಲ್ಲಿಂದ ಎಲ್ಲಿ ಬಂತು ಅಂದ್ರೆ ಮುಂಬೈ ಮತ್ತು ಕೋಲ್ಕತ್ತಾಗಳಲ್ಲಿ ಎಟ್ ಎ ಟೈಮ್ ಬರ್ತೈತೆ ರೀ. ಅದ ಸೊ ನೆನ್ಪಿಟ್ಕೊಳ್ರಿ, ಮುಂಬೈ ಮತ್ತು ಕೋಲ್ಕತ್ತಾಗಳಲ್ಲಿ ಎಟ್ ಎ ಟೈಮ್ ಬರ್ತೈತೆ. ಹೌದಾ? ಮುಂಬೈ ಮತ್ತು ಕೋಲ್ಕತ್ತಾಗಳಲ್ಲಿ ಎಟ್ ಎ ಟೈಮ್ ಬರ್ತೈತೆ ರೀ 1972ರಾಗ. ಸೊ ಅದು 17 ಆಗಿದೆ, ಸಾರಿ, 1972. ಮೊದಲ ಬಾರಿಗೆ ಪಿನ್ ಕೋಡ್ ಸೌಲಭ್ಯ ಆರಂಭವಾಗಿದ್ದು ಎಲ್ಲಿ? ಕೋಲ್ಕತ್ತಾ ರೀ. ಇದು ಸಹಿತ 1972ರಾಗ. ಪ್ರಥಮ ಬಾರಿಗೆ ಭಾರತಕ್ಕೆ ವಿಮಾನಯಾನ ಸೌಲಭ್ಯ ಆರಂಭವಾಗಿದ್ದು, ಸೊ ಇದು ಯಾವಾಗ ಅಂತಂದ್ರೆ 1911ರಲ್ಲಿ ಭಾರತಕ್ಕೆ ಮೊದಲ ಫ್ಲೈಟ್ ಬಂತ್ರಿ. ರೈಲ್ವೆ 1853ಕ್ಕೆ ಬಂತ್ರಿ. ಇಲ್ಲಿ ನೋಡ್ರಿ, 1853ಕ್ಕೆ ಮುಂಬೈದಿಂದ ತಾನೆ. ಅದೇ ರೀತಿಯಾಗಿ ವಿಮಾನ ಎಲ್ಲಿಂದ ಎಲ್ಲಿವರೆಗೆ ಬಂತಂದ್ರೆ ಅಹಮದಾಬಾದ್ದಿಂದ ನೈನಿತಾಲ್ವರೆಗೆ. 1911ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಓಡ್ತೈತಿ ಭಾರತದಲ್ಲಿ. ವಿಮಾನ ಸೊ ಓಡಿದ್ದು ಯಾವಾಗ ಅಂತ ಕೇಳ್ತಾರೆ. ಹೌದಾ? 1911ರೊಳಗೆ. ಸೊ ಮೊದಲ ಬಾರಿಗೆ ವಿಮಾನ ಫ್ಲೈಟ್ ಎಲ್ಲಿಂದ ಎಲ್ಲಿವರೆಗೂ ಚಲಿಸ್ತು ಅಂತಂದ್ರೆ ಅಲಹಾಬಾದ್ದಿಂದ ನೈನಿತಾಲ್. ನಂತರದಲ್ಲಿ ಪ್ರಥಮ ಬಾರಿಗೆ ದೂರದರ್ಶನ ಆರಂಭವಾಗಿದ್ದು ಭಾರತದಲ್ಲಿ ಎಲ್ಲಿ? ದೂರದರ್ಶನ ಅಂದ್ರೆ ಯಾವುದು? ಟೆಲಿವಿಷನ್ ಪ್ರಸಾರ ಆಗಿದ್ದು ಎಲ್ರಿ? ಕನ್ನಡದಲ್ಲಿ ಟಿವಿಗೆ ದೂರದರ್ಶನ ಅಂತ ಕರೀತಾರೆ. ಟಿವಿ ಎಲ್ಲಿ ಆರಂಭ ಆಯಿತು ಅಂತ ಕೇಳಿದ್ರೆ 1959ರಲ್ಲಿ. ಸೊ ದೆಹಲಿಯಲ್ಲಿ ಮೊದಲ ಬಾರಿಗೆ ಟಿವಿ ಬಂತ್ರಿ, ದೆಹಲಿಗೆ ರೀ. ಅದಕ್ಕಿಂತ ಮೊದಲು ಟಿವಿ ಅನ್ನೋದು ಇರಲಿಲ್ಲ ರೀ, ಟಿವಿ ಬಂತ್ರಿ. ಅದೇ ರೀತಿಯಾಗಿ ಮೊದಲ ಬಾರಿಗೆ ರೇಡಿಯೋ. ಸೊ ಇದು ಯಾವಾಗ ಅಂತಂದ್ರೆ 1987ರಲ್ಲಿ ರೀ. ರೇಡಿಯೋ ನಿಮ್ಗೆ ಗೊತ್ತಾಯಿದೆ, ರೇಡಿಯೋ ಕಂಡು ಹಿಡ್ದವರು ಮಾರ್ಕೋನಿ ಅಂತ ಹೇಳ್ರಿ. ನೋಡ್ರಿ, ಪ್ರಥಮ ಬಾರಿಗೆ ದೂರದರ್ಶನ ಆರಂಭವಾಗಿದ್ದು, ಮೊದಲ ಬಾರಿಗೆ ದೂರದರ್ಶನ
ಆರಂಭವಾಗಿದ್ದು ದೆಹಲಿ ಒಳಗ್ರಿ 1959 ದೂರದರ್ಶನ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರಿ? ದೂರದರ್ಶನ ಅಂದರೆ ಟಿ ವಿ ಕಂಡುಹಿಡಿದವರು JL ಬೇಯರ್ಡ್, ಜಾನ್ ಲೋಗಿ ಬೇಯರ್ಡ್. ಪ್ರಥಮ ಬಾರಿಗೆ ರೇಡಿಯೋ ಬಂದಿದ್ದು ಮುಂಬೈ ರೀ, 1987 ರೀ. ಸೊ ರೇಡಿಯೋ ಕಂಡು ಹಿಡಿದವರು ಮಾರ್ಕೋನಿ ರೀ. ನಂತರ ನೋಡ್ರಿ, ಭಾರತದಲ್ಲಿ ಪ್ರಥಮ ಬಾರಿಗೆ ATM ಪರಿಚಯಿಸಿದ ಬ್ಯಾಂಕ್ ಯಾವುದು? ಭಾರತದಲ್ಲಿ ಇಂಡಿಯಾ ಒಳಗೆ ಫಸ್ಟ್ ATM ಎಲ್ಲಿ ಬಂತು? ಹೌದಾ, ಭಾರತಕ್ಕೆ ಫಸ್ಟ್ ATM ಬಂದಿದ್ದು ಎಲ್ಲಿ ಅಂತಂದ್ರೆ ಮುಂಬೈಗೆ ರೀ. ಭಾರತಕ್ಕೆ ಮೊದಲು ATM ಬಂದಿದ್ದನ ಮುಂಬೈಗೆ ರೀ. ಆದ್ರೆ ಆ ATM ಅನ್ನ ತೆಗೆದುಕೊಂಡು ಬಂದಿರತಕ್ಕಂಥ ಬ್ಯಾಂಕ್ ಯಾವ ಬ್ಯಾಂಕ್ ವತಿಯಿಂದ ಆ ATM ಸ್ಥಾಪನೆ ಆಯ್ತು ಅಂತಂದ್ರೆ HSBC ಬ್ಯಾಂಕ್. HSBC ಬ್ಯಾಂಕ್ ರೀ. HSBC ಅಂತಂದ್ರೆ ಸೊ ನೆನ್ಪಿಟ್ಕೊಳ್ರಿ, ಹಾಂಗ್ಕಾಂಗ್. HS ಫುಲ್ ಫಾರ್ಮ್ ನೋಡ್ರಿ, ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ರೀ. ಇದು HS ಫುಲ್ ಫಾರ್ಮ್. BC ಕಾಮನ್ ಆಗಿ ಬ್ಯಾಂಕ್ ಆಫ್ ಕೋಆಪರೇಷನ್ ಅಂತ ಹೇಳ್ರಿ, ಬ್ಯಾಂಕ್ ಆಫ್ ಕೋಆಪರೇಷನ್ ಅಂತ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಎಲ್ಲಿ ಬಂತು ಅಂತ ಕೇಳ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ATM HSBC ಬ್ಯಾಂಕ್, ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್ ಆಫ್ ಕೋಆಪರೇಷನ್ ಅಂತೇಳಿ. ಸೊ ಮುಂಬೈ ಒಳಗೆ ಮೊಟ್ಟ ಮೊದಲ ಬಾರಿಗೆ ATM ಬಂತು. ಹೌದಾ, ಮೊದಲು ATM ಬಂದಿದ್ದು 1987 ಒಳಗೆ, ನೆನಪಿರಲಿ. ಇಲ್ಲಿ ನೋಡ್ರಿ, ರಿವಿಷನ್ ಮಾಡ್ತಾ ಇದ್ದೀನಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ನಗರ ಅಹಮದಾಬಾದ್. ಇದು ಗುಜರಾತ್ ರಾಜ್ಯದಲ್ಲಿದೆ. ವಿಶ್ವ ಪಾರಂಪರಿಕ ಪಟ್ಟಿಗಳನ್ನು ಮಾಡ್ತಕ್ಕಂಥದ್ದು ಯುನೆಸ್ಕೋ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಕಂಡು ಬರುತ್ತದೆ. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ನಡೆದದ್ದು ಭಾರತದ ನವದೆಹಲಿಯಲ್ಲಿ 1951ರಲ್ಲಿ. ಭಾರತದ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ನಡೆಯುತ್ತವೆ. ಮೊಟ್ಟ ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯ 1972ರಲ್ಲಿ ಇವನ್ ಮಹಾರಾಷ್ಟ್ರ. ನೋಡ್ರಿ, ಭಾರತದ ಮೊಟ್ಟ ಮೊದಲ ಜಲಾಂತರ್ಗಾಮಿ INS ಕಲ್ವರಿ. ದ ಮೀನಿಂಗ್ ಆಫ್ INS, ದ ಎಕ್ಸ್ಪಂಡ್ ಆಫ್ INS, ಇಂಡಿಯನ್ ನವಾಲ್ ಶಿಪ್ ಯಾರ್ಡ್. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ರೈಲು ಬಂದದ್ದು ಎಲ್ಲಿ ಅಂತ ಕೇಳಿದ್ರೆ ಮುಂಬೈಯಿಂದ ಠಾಣೆವರೆಗೆ 1853ರಲ್ಲಿ ರೈಲು ಓಡುತ್ತದೆ. ಇದು ಭಾರತದಲ್ಲೇ ರೈಲು ಓಡಿದ್ದು ಮೊದಲ ಸ್ಥಳ ಮುಂಬೈದಿಂದ ಥಾಣೆ ರೀ. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಅಂಚೆ ಕಚೇರಿ ಮುಂಬೈದಿಂದ ಕೋಲ್ಕತ್ತಾವರೆಗೆ 1972ರಲ್ಲಿ. ಸೊ ಪೋಸ್ಟ್ ಆಫೀಸ್ ಎಲ್ಲೆಲ್ಲಿ ಬರ್ತಾವ ಅಂತಂದ್ರೆ ಮುಂಬೈ ಟು ಕೋಲ್ಕತ್ತಾ, ಮುಂಬೈ ಮತ್ತು ಕಲ್ಕತ್ತಾದೊಳಗೆ ಬರ್ತಾವ್ರಿ. ಮೊದಲ ಆರಂಭವಾಗಿದ್ದು ಎಲ್ಲೆಲ್ಲಿ ಅಂತಂದ್ರೆ ಒಂದು ಮುಂಬೈ ರೀ, ಒಂದು ಕೋಲ್ಕತ್ತಾ, ಎರಡೂ ಕಡೆ ಎಟ್ ಎ ಟೈಮ್ ಬರ್ತಾವ್ರಿ ಪೋಸ್ಟ್ ಆಫೀಸ್ ರೀ. ಪಿನ್ ಕೋಡ್ ಸೌಲಭ್ಯ ಆರಂಭವಾಗಿದ್ದು ಮೊದಲ ಬಾರಿಗೆ ಎಲ್ಲಿ? ಪಿನ್ ಕೋಡ್ ಸೌಲಭ್ಯ ಮೊದಲ ಬಾರಿಗೆ ಆರಂಭವಾಗಿದ್ದು ಎಲ್ಲಿ ಅಂತಂದ್ರಿ, ಇಲ್ಲಿ ನೋಡ್ರಿ, ಪಿನ್ ಕೋಡ್ ಸೌಲಭ್ಯ ಮೊದಲ ಬಾರಿಗೆ ಆರಂಭವಾಗಿದ್ದು ಕಲ್ಕತ್ತಾ. ಮೊದಲ ಬಾರಿಗೆ ವಿಮಾನಯಾನ ಸೇವೆ ಆರಂಭವಾಗಿದ್ದು 1911ರಲ್ಲಿ. ಭಾರತದೊಳಗೆ ಫ್ಲೈಟ್ ಮೊದಲು ಬಂದಿದ್ರಿ, ಅದಕ್ಕಿಂತ ಮೊದಲು ಫ್ಲೈಟೇ ಇರಲಿಲ್ಲ. ಮೊದಲು ಫ್ಲೈಟ್ ಎಲ್ಲಿಂದ ಎಲ್ಲಿವರೆಗೂ ಓಡ್ತಂದ್ರ ಅಲಹಾಬಾದ್ದಿಂದ ನೈನಿತಾಲ್ವರೆಗೆ. ಪ್ರಥಮ ಬಾರಿಗೆ ದೂರದರ್ಶನ ಭಾರತದಲ್ಲಿ ಆರಂಭವಾಗಿದ್ದು 1959ರಲ್ಲಿ ರೀ. ದೂರದರ್ಶನ ಮೊದಲು ಎಲ್ಲಿ ಬಂತಂದ್ರ ನವದೆಹಲಿಯಲ್ಲಿ. ದೆಹಲಿಗೆ ಮೊದಲ ಬಾರಿಗೆ ಏನಂತಂದ್ರ TV ಬಂತು. ಈ TVಯನ್ನು ಕಂಡು ಹಿಡಿದವರು, ದೂರದರ್ಶನವನ್ನು ಕಂಡು ಹಿಡಿದವರು JL ಬೇಯರ್ಡ್ ಅಂತ ಹೇಳ್ರಿ. ಪ್ರಥಮ ಬಾರಿಗೆ ದೂರವಾಣಿ ಅಂದರೆ ರೇಡಿಯೋ ಪ್ರಸಾರ ಆಗಿದ್ದು 1987ರಲ್ಲಿ ಮುಂಬೈದಿಂದ. ರೇಡಿಯೋವನ್ನು ಕಂಡು ಹಿಡಿದವರು ಮಾರ್ಕೋನಿ ಅಂತ ಹೇಳ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಎಲ್ಲಿ ಬಂತು ಅಂತ ಕೇಳಿದ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಬಂದದ್ದು ಮುಂಬೈನಲ್ಲಿ. ಆದರೆ ಮೊದಲ ಬಾರಿಗೆ ATM ಅನ್ನು ಪರಿಚಯಿಸಿದ ಬ್ಯಾಂಕ್ HSBC ಬ್ಯಾಂಕ್. HSBC ಮೀನ್ಸ್ ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್ ಆಫ್ ಕೋಆಪರೇಷನ್ ಅಂತ ಹೇಳ್ರಿ. ಹೌದಾ? ಸೊ ನೆಕ್ಸ್ಟ್ ಇವನ್
ಭಾರತದ ಪ್ರಥಮ ಪರಮಾಣು ಕೇಂದ್ರ ನೋಡ್ರಿ. ಭಾರತದ ಮೊದಲ ನ್ಯೂಕ್ಲಿಯರ್ ಸೆಂಟರ್. ಭಾರತದ ಮೊದಲ ನ್ಯೂಕ್ಲಿಯರ್ ಕೇಂದ್ರ ಎಲ್ಲಿ ಬಂತಂದ್ರೆ 1969ರಲ್ಲಿ ಮುಂಬೈ ಮಹಾರಾಷ್ಟ್ರದ ತಾರಾಪುರ ಒಳಗೆ ಬಂದ್ರಿ. ಭಾರತದ ಮೊದಲ ಪರಮಾಣು ಕೇಂದ್ರ ನ್ಯೂಕ್ಲಿಯರ್ ಸೆಂಟರ್. ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಪರಮಾಣು ಕೇಂದ್ರ ಅಣು ಕೇಂದ್ರ ಎಲ್ಲಿ ಅಂತಂದ್ರೆ 1969ರಲ್ಲಿ ಬಂತು. ಎಲ್ಲಿ ಅಂತಂದ್ರೆ ಮಹಾರಾಷ್ಟ್ರದ ತಾರಾಪುರ ಎಂಬಲ್ಲಿ. ಭಾರತದ ಮೊಟ್ಟ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಭಾರತದ ವತಿಯಿಂದ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಆರ್ಯಭಟ ರೀ. ಭಾರತದಿಂದ ಅಥವಾ ಭಾರತದವರು ಉಡಾವಣೆ ಮಾಡಿದ ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಆರ್ಯಭಟ ರೀ. ಭಾರತದ ಮೊಟ್ಟ ಮೊದಲ ಪ್ರಥಮ ಉಡಾವಣಾ ಉಪಗ್ರಹ ಆರ್ಯಭಟ ರೀ. ಇದನ್ನು 1975ರೊಳಗೆ ಉಡಾವಣೆ ಮಾಡಿದ್ರು. ಭಾರತದವರು ಉಡಾವಣೆ ಮಾಡಿದ, ಭಾರತದವರು ಉಡಾಯಿಸಿದ, ಭಾರತದವರು ಲಾಂಚ್ ಮಾಡಿದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ 1975ರಲ್ಲಿ ಇದನ್ನು ಹೌದಾ ಮಾಡ್ತಾರೆ. ನಂತರದಲ್ಲಿ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಯಾವುದು? ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ 2018ರಲ್ಲಿ ಆರಂಭವಾಗುತ್ತದೆ. ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ 2018ರಲ್ಲಿ ಎಲ್ಲಿ ಆರಂಭ ಆಗ್ತದೆ ಅಂದರೆ ವಡೋದರ ಎಲ್ಲೈತೆ ಅಂದರೆ ಗುಜರಾತ್ ರಾಜ್ಯದ ವಡೋದರಾದಲ್ಲಿ 2018ರಲ್ಲಿ ಏನಂತಂದ್ರೆ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಆರಂಭವಾಗುತ್ತದೆ. ಭಾರತದಲ್ಲಿ ಉಡಾವಣೆ ಮಾಡಿದ ಮೊದಲ ಕ್ಷಿಪಣಿ ಪೃಥ್ವಿ. ಭಾರತದಲ್ಲಿ ಉಡಾವಣೆ ಮಾಡಿದ ಮೊದಲ ಕ್ಷಿಪಣಿ ಪೃಥ್ವಿ. ಅದೇ ರೀತಿಯಾಗಿ ಭಾರತದ ಮೊಟ್ಟ ಮೊದಲ ಪ್ರಣಾಳ ಶಿಶು ಹರ್ಷ ಇಂದಿರಾ ಅಂತ ಕರೀತಾರೆ. ದುರ್ಗಾ ಕನುಪ್ರಿಯ ಅಗರ್ವಾಲ್ ಹೌದಾ. ಭಾರತದ ಮೊದಲ ಪ್ರಣಾಳ ಶಿಶು ಹೌದಾ 1978ರಲ್ಲಿ ಹೌದಾ. ಭಾರತದ ಮೊದಲ ಪ್ರಣಾಳ ಶಿಶು. ನೀವು ಈ ಇಯರ್ಗಳನ್ನು ನೆನ್ಪಿಡ್ಬೇಕಾಗಿಲ್ಲ, GK SSಗೆ ಅಷ್ಟು ಡೀಪ್ ಕೇಳಲ್ಲ. ಭಾರತದ ಮೊದಲ ಪ್ರಣಾಳ ಶಿಶು ಯಾವುದು ಅಷ್ಟೇ ನೆನ್ಪಿಟ್ರಿ ನೀವು ಸಾಕು. ಹರ್ಷ ಅಥವಾ ಇಂದಿರಾ ಹೌದಾ. ಭಾರತದ ಮೊಟ್ಟ ಮೊದಲ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭವಾಯಿತು? ಭಾರತದ ಮೊದಲ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭವಾಯಿತು ರೀ? ಭಾರತದ ಮೊದಲ ಕ್ರೀಡಾ ವಿಶ್ವವಿದ್ಯಾಲಯ 2018ರಲ್ಲಿ. ಭಾರತದ ಮೊದಲ ಕ್ರೀಡಾ ವಿಶ್ವವಿದ್ಯಾಲಯ 2018ರಲ್ಲಿ ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲಿ ಆರಂಭವಾಯಿತು ರೀ. ಮಣಿಪುರದ ಇಂಫಾಲ್ ರೀ. ಭಾರತದ ಪ್ರಪ್ರಥಮ ಶಾಸನ ಯಾವುದು? ಭಾರತದ ಮೊಟ್ಟ ಮೊದಲ ಶಾಸನ ಅದು ಸಂಸ್ಕೃತ ಶಾಸನ. ಭಾರತದ ಮೊದಲ ಶಾಸನ ಯಾವುದು ಅಂತಂದ್ರೆ ಸಂಸ್ಕೃತದ್ರಿ. ಆ ಭಾರತದ ಮೊದಲ ಶಾಸನ ಯಾವುದು ಅಂತಂದ್ರೆ ಗಿರ್ನಾರ್ ಶಾಸನ. ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಭಾರತದ ಮೊದಲ ಶಾಸನ ಯಾವುದು ಅಂತಂದ್ರೆ ಗಿರ್ನಾರ್ ಶಾಸನ. ಭಾರತದ ಮೊಟ್ಟ ಮೊದಲ ಶಾಸನ ಗಿರ್ನಾರ್ ಶಾಸನ. ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ನೋಡ್ರಿ, ಭಾರತದ ಪ್ರಥಮ ಮುಕ್ತ ವಿಶ್ವವಿದ್ಯಾಲಯ. ಭಾರತದ ಮೊದಲ ಓಪನ್ ಯೂನಿವರ್ಸಿಟಿ ಯಾವುದು ಅಂತ ಕೇಳ್ತಾರೆ. ಭಾರತದ ಮೊದಲ ಓಪನ್ ಯೂನಿವರ್ಸಿಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ರೀ. ಭಾರತದ ಮೊದಲ ಹಸಿರು ವಿಶೇಷ ಆರ್ಥಿಕ ವಲಯ ಯಾವುದು? ಕಾಂಡ್ಲಾ ರೀ. ಕಾಂಡ್ಲಾ ಎಲ್ಲೈತೆ ಅಂದ್ರೆ ಗುಜರಾತ್ ಒಳಗೆ ಕಂಡು ಬರ್ತೈತ್ರಿ. ಭಾರತದ ಮೊದಲ ಹಸಿರು ವಿಶೇಷ ಆರ್ಥಿಕ ವಲಯ ಅಂತಂದ್ರೆ SEZ ರೀ, ಸ್ಪೆಷಲ್ ಎಕನಾಮಿಕ್ ಝೋನ್ ರೀ. ಇದು ಗ್ರೀನ್ಗೆ ಪ್ರಾಧಾನ್ಯತೆಯನ್ನು ಕೊಟ್ಟೈತ್ರಿ. ಇಂಥದ್ದು ಮೊದಲ ಹೌದಾ SEZ ಯಾವುದು ಅಂತಂದ್ರೆ ಕಾಂಡ್ಲಾ ರೀ. ಹೌದಾ. ಕಾಂಡ್ಲಾ ಒಳಗೆ ಒಂದು ಪ್ರಸಿದ್ಧ ಬಂದರು ಕಂಡು ಬರ್ತೈತಿ.
ಕಾಂಡ್ಲಾ ಬಂದರು ಕೇಳ್ತೀರಿ. ಮೊದಲು ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲು ನಮ್ಗೆ ಏನಾಗಿತ್ತು ಅಂತಂದ್ರೆ ನೆನ್ಪಿಟ್ಕೊಳ್ರಿ, ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲು ನಮ್ಗೆ ಈ ಪಶ್ಚಿಮ ಭಾಗದೊಳಗೆ ಅಷ್ಟೊಂದು ಸ್ಟ್ಯಾಂಡಪ್ ಆಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ಯಾವುದೇ ಬಂದರುಗಳು ಇರಲಿಲ್ಲ. ನಾವು ಎಲ್ಲ ವ್ಯಾಪಾರನೂ ಏನು ಮಾಡತ್ತಂದ್ರೆ ಇವತ್ತು ಪಾಕಿಸ್ತಾನ ಕರಾಚಿ ಐತಲ್ಲ, ಆ ಕರಾಚಿ ಬಂದರಿಂದ ಮಾಡ್ತದ್ದು. ಸಡನ್ನಾಗಿ ಏನಂತಂದ್ರೆ ಸ್ವಾತಂತ್ರ್ಯ ಅನ್ನೋ ಸಿಕ್ಬಿಡ್ತು. ಸ್ವಾತಂತ್ರ್ಯ ಸಿಕ್ಬಿಡೋಣ ಏನಾಗ್ಬಿಡ್ತು ಅಂತಂದರೆ ನಮಗೆ ಪಶ್ಚಿಮ ಭಾಗದಲ್ಲಿ ಒಂದು ಬಂದರ್ ಬೇಕಾಯಿತು. ಅವಾಗ ಸ್ವಾತಂತ್ರ್ಯ ಸಿಕ್ಕಾಗ ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಹೋದ ಒಂದು ಕಾರಣಕ್ಕಾಗಿ ಗುಜರಾತಲ್ಲಿ ನಾವು ಕಾಂಡ್ಲಾ ಬಂದರನ್ನ ಪ್ರಾರಂಭ ಮಾಡಿದ್ವಿ. ಅದಕ್ಕಾಗಿ ಈ ಕಾಂಡ್ಲಾ ಬಂದರನ್ನ ಏನಂತ ಕರಿತಾರೆ ಅಂತಂದ್ರೆ ಸ್ವಾತಂತ್ರ್ಯ ವಿಭಜನೆಯ ಕೂಸು ಅಂತ ಕರೀತಾರೆ. ಸ್ವಾತಂತ್ರ್ಯ ವಿಭಜನೆಯ ಕೂಸು ಅಂತ ಕರೀತಾರೆ. ಇದೊಂದು ದೊಡ್ಡ ಇದರ ದಂಡೆ ಮೇಲೆ ಒಂದು ದೊಡ್ಡ SEZ ಓಪನ್ ಆಗೈತೆ. ಅದು ಗ್ರೀನ್ಗೆ ಆದ್ಯತೆಯನ್ನು ಕೊಟ್ಟಿದ್ರಿ. ನೆಕ್ಸ್ಟ್ ನೋಡ್ರಿ, ಭಾರತದ ಪ್ರಥಮ ಹೈಕೋರ್ಟ್ ಕೋಲ್ಕತ್ತಾ 1862ರಲ್ಲಿ ಆರಂಭ ಆಗ್ತಿದ್ರಿ. ಭಾರತದ ಮೊದಲ ಉಚ್ಚ ನ್ಯಾಯಾಲಯ ಯಾವುದು ಅಂತ ಕೇಳ್ತಾರೆ. ಭಾರತದ ಮೊದಲ ಹೈಕೋರ್ಟ್, ಭಾರತದ ಮೊದಲ ಉಚ್ಚ ನ್ಯಾಯಾಲಯ ಕೋಲ್ಕತ್ತಾ ರೀ. ಭಾರತದ ಮೊದಲ ಉಚ್ಚ ನ್ಯಾಯಾಲಯ ಕೋಲ್ಕತ್ತಾ ರೀ. ಭಾರತದಲ್ಲಿ ಪೋಸ್ಟ್ ಕಾರ್ಡ್ ಆರಂಭ ಆಗಿದ್ದು ಎಲ್ಲಿ ಅಂತಂದ್ರೆ ಸಿಂಧ್ ಒಳಗೆ, ಸಿಂಧ್ ಡಾಕ್. ಹೌದಾ, ಭಾರತದಲ್ಲಿ ಮೊದಲು ಪೋಸ್ಟ್ ಕಾರ್ಡ್ ಆರಂಭವಾಗಿದ್ದು ಸಿಂಧ್ ಡಾಕ್ ಒಳಗೆ. ಭಾರತದ ಪ್ರಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಓಪನ್ ಯೂನಿವರ್ಸಿಟಿ, ಅಂಬೇಡ್ಕರ್ ವಿಶ್ವವಿದ್ಯಾಲಯ. ಆದರೆ ಭಾರತದ ಪ್ರಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತಂದರೆ ನಳಂದ ವಿಶ್ವವಿದ್ಯಾಲಯ. ಭಾರತದ ಮೊದಲ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. ಇದನ್ನು 1ನೇ ಕುಮಾರಗುಪ್ತನ ಮಂತ್ರಿ, ಗುಪ್ತ ಸಾಮ್ರಾಜ್ಯದಲ್ಲಿ 1ನೇ ಕುಮಾರಗುಪ್ತನ ಮಂತ್ರಿ ನರಸಿಂಹಗುಪ್ತ ಇದನ್ನು ಆರಂಭ ಮಾಡ್ತಾನೆ. ಅದು 427 ಕ್ರಿಸ್ತಶಕ 427ರಲ್ಲಿ 1ನೇ ಕುಮಾರಗುಪ್ತನ ಮಂತ್ರಿ ನರಸಿಂಹಗುಪ್ತ ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಇದು ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ನೀವು ಕೇಳ್ರಿ ಲಕ್ಷ ಕೊಟ್ಟ. ಭಾರತದ ಪ್ರಥಮ ಪರಮಾಣು ಕೇಂದ್ರ ನ್ಯೂಕ್ಲಿಯರ್ ಸೆಂಟರ್ ಮಹಾರಾಷ್ಟ್ರದ ತಾರಾಪುರಲ್ಲಿ ಆರಂಭವಾಯಿತು. ಅದು ಯಾವಾಗ ಅಂದ್ರೆ 1969ರಲ್ಲಿ. ಭಾರತದ ಮೊಟ್ಟ ಮೊದಲ ಭಾರತದವರು ಉಡಾವಣೆ ಮಾಡಿದ ಮೊದಲ ಉಪಗ್ರಹ 1975ರಲ್ಲಿ ಆರ್ಯಭಟವನ್ನು ಮೊದಲ ಬಾರಿಗೆ ಉಡಾವಣೆ ಮಾಡಿದರು. ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ವಡೋದರ, ಗುಜರಾತ್ 2018 ರೀ. ಭಾರತದ ಮೊಟ್ಟ ಮೊದಲ ಕ್ಷಿಪಣಿ ಪೃಥ್ವಿ ರೀ. ಭಾರತದ ಮೊದಲ ಟೆಸ್ಟು ಬೇಬಿ ಇಂದಿರಾ ಹರ್ಷ ದುರ್ಗಾ ಕನುಪ್ರಿಯ ಅಗರ್ವಾಲ್ ಹರ್ಷ. ಭಾರತದ ಪ್ರಥಮ ಕ್ರೀಡಾ ವಿಶ್ವವಿದ್ಯಾಲಯ ಮಣಿಪುರದ ಇಂಫಾಲ್ದಲ್ಲಿ ಆರಂಭವಾಯಿತು ರೀ. ಇದರ ಮೊದಲ ಕುಲಪತಿ ಕಪಿಲ್ ದೇವ್ ರೀ. ಇದರ ಮೊದಲ ಕುಲಪತಿ ಯಾರ್ರಿ? ಕಪಿಲ್ ದೇವ್. ಭಾರತದ ಪ್ರಥಮ ಶಾಸನ ಗಿರ್ನಾರ್ ಶಾಸನ. ಈ ಗಿರ್ನಾರ್ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ. ಗಿರ್ನಾರ್ ಶಾಸನಕ್ಕೆ ಇನ್ನೊಂದು ಹೆಸರು ಜುನಾಗಢ್ ಶಾಸನ. ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಭಾರತದ ಪ್ರಥಮ ಮುಕ್ತ ವಿಶ್ವವಿದ್ಯಾಲಯ ಅಂಬೇಡ್ಕರ್ ವಿಶ್ವವಿದ್ಯಾಲಯ. ಭಾರತದ ಮೊದಲ ಗ್ರೀನ್ SEZ ಕಾಂಡ್ಲಾ, ಗುಜರಾತದ ಕಾಂಡ್ಲಾ. ಈ ಕಾಂಡ್ಲಾ ಬಂದರನ್ನು ಸ್ವಾತಂತ್ರ್ಯ ವಿಭಜನೆಯ ಕೂಸು ಅಂತ ಕರೀತಾರೆ. ಭಾರತದಲ್ಲಿ ಆರಂಭವಾದ ಮೊದಲ ಹೈಕೋರ್ಟ್ ಕಲ್ಕತ್ತಾ 1862ರಲ್ಲಿ ಆರಂಭ ಆಯ್ತು ರೀ. ಭಾರತದಲ್ಲಿ ಮೊದಲ ಅಂಚೆ ಚೀಟಿ ಸಿಂಧ್ ಒಳಗೆ ಬಂತು ರೀ. ಭಾರತದ ಮೊದಲ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. ಇದನ್ನು ಕುಮಾರಗುಪ್ತ ಏನಂತ ಕೇಳಿದ್ರೆ 427ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಇಲ್ಲಿ ನೋಡ್ರಿ, ಆಗಲೇ ನ್ಯೂಕ್ಲಿಯರ್ ಸೆಂಟರ್ ನೋಡಿದ್ರಿ. ಈಗ ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್. ಹೌದಾ, ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದ್ರೆ ಪ್ರತಿಕ್ರಿಯಾಕಾರಿ. ಭಾರತದ ಮೊದಲ ಅಣು ಕ್ರಿಯಾಕಾರಿ ಸ್ಥಾವರ ಯಾವುದಂತ ಕೇಳಿದ್ರೆ ಅಪ್ಸರಾ ರೀ. ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದಂತಂದ್ರೆ ಅಪ್ಸರಾ. ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ. ಭಾರತದಲ್ಲಿ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗಳು ಯಾವಾಗ ನಡೆದು ರೀ? ಭಾರತದಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗಳು 1951 ಮತ್ತು 52ರಲ್ಲಿ ನಡೀತಾವ್ರಿ. 1951 ಮತ್ತು 52. ಸೊ ಭಾರತದ ಪ್ರಥಮ ಏಕಶಿಲಾ ದೇವಾಲಯ
ಹೌದಾ? ಯಾವುದಂತ ಕೇಳಿದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಭಾರತದ ಒಂದೇ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಭಾರತದ ಮೊದಲ ಏಕಶಿಲಾ ದೇವಾಲಯ, ಒಂದೇ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಭಾರತದ ಮೊದಲ ದೇವಾಲಯ ಅದು ಯಾವುದಂತಂದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಇದನ್ನು 8ನೇ ಶತಮಾನದಲ್ಲಿ ಹೌದಾ 1ನೇ ಕೃಷ್ಣ, ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ, ಯಾವ ದೊರೆ ಅಂತಂದ್ರೆ ರಾಷ್ಟ್ರಕೂಟರ 1ನೇ ದೊರೆ ಇದನ್ನು ನಿರ್ಮಾಣ ಕಟ್ತಾನೆ. ಇದರ ನಿರ್ಮಾತೃ ಯಾರ ಅವಧಿಯಲ್ಲಿ ಇದು ನಿರ್ಮಾಣ ಆಗ್ತೈತೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತಂದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ 1ನೇ ಕೃಷ್ಣ 8ನೇ ಶತಮಾನದಲ್ಲಿ. ಈ ಕೈಲಾಸನಾಥ ದೇವಾಲಯ ಎಲ್ಲೋರಾದಲ್ಲಿ ಕಂಡು ಬರುತ್ತದೆ. ಇದು ಭಾರತದ ಮೊಟ್ಟ ಮೊದಲ ಏಕಶಿಲಾ ದೇವಾಲಯ. ಓಕೆ, ಭಾರತದಲ್ಲಿ ಮೊದಲು ಮೆಟ್ರೋ ರೈಲು ಬಂದದ್ದು ಎಲ್ಲಿ? ಕೋಲ್ಕತ್ತಾದೊಳಗ್ರಿ. ಅದು 1984ರಾಗ. ಭಾರತದಲ್ಲಿ ಇವನ್ ಕೋಲ್ಕತ್ತಾದಲ್ಲಿ 1984ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೆಟ್ರೋ ರೈಲು ಬರುತ್ತೆ. ಸೊ ಈಗ ಎಲ್ಲ ಕಡೆನೂ ಏನಂತ ಇವನ್ ಬೆಂಗಳೂರಲ್ಲಿ ನಮ್ಮಲ್ಲಿ ಸಹಿತ ಬಂತು. ಹೌದಾ? ಬೆಂಗಳೂರಲ್ಲಿ ಎಮ್ ಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿವರೆಗೆ. ಸೊ ಕೇಳ್ತಾರೆ, ಭಾರತದ ಪ್ರಥಮ ಯಶಸ್ವಿ ಮಂಗಳಯಾನ ಯೋಜನೆ ಇದಕ್ಕೆ ಏನಂತ ಕರೀತಾರೆ? ಮಾಮ್ ಅಂತ ಕರೀತಾರೆ. ಮಾಮ್ ಯಾವುದಂತಂದ್ರೆ ಮಾಮ್ ರೀ. 2013 ಇದು ಹೋಗಿ ಮುಟ್ಟಿತ್ರಿ. 2012ರಾಗ ಇದನ್ನು ಲಾಂಚ್ ಮಾಡಿದ್ರಿ. ಆದರೆ 2013ರಾಗ ಇದು ಸಕ್ಸಸ್ ಆಯ್ತು ರೀ. ಹೋಗಿ ಏನಂತ ಕೇಳಿದ್ರೆ ಇದು ಲಾಂಚ್ ಯಶಸ್ವಿ ಆಯ್ತು ರೀ. ಭಾರತದ ಪ್ರಥಮ ಮಂಗಳಯಾನ ಯೋಜನೆ, ಯಶಸ್ವಿ ಮಂಗಳಯಾನ ಯೋಜನೆ ಯಾವುದು ಅಂತ ಕೇಳ್ತಾರ? ಮಾಮ್, ಮಾರ್ಸ್ ಆರ್ಬಿಟರ್ ಮಿಷನ್. ಈ 2000 ಕರೆನ್ಸಿ ಒಳಗೆ ರೀ ಇದು ಕಂಡು ಬರ್ತದ. 2000 ಕರೆನ್ಸಿ ಒಳಗೆ ನೀವು ನೆನಪಿಲ್ರಿ ಯಾವ್ಯಾವ ಕರೆನ್ಸಿ ಒಳಗೋ ಯಾವ್ಯಾವ ಚಿತ್ರಗಳು ಅದಾವ ಅನ್ನೋದನ್ನು ಅವನ ಪ್ರಶ್ನೆಗಳನ್ನು ಕೇಳಿದಾರೆ. SSC 2021 ಒಳಗೆ 2000 ಕರೆನ್ಸಿ ಒಳಗೆ ಯಾವ ಒಂದು ಚಿತ್ರ ಇದೆ ಅಂತೇಳಿ ಪ್ರಶ್ನೆನ ಕೇಳಿದ್ರಿ. ಸೊ ಮಾರ್ಸ್ ಆರ್ಬಿಟರ್ ಮಿಷನ್ದು ಒಂದು ಹೌದಾ ಇಮೇಜ್ ಇದೆ. ಸ್ವಲ್ಪ ಎಲ್ಲ ನೋಟ್ಗಳನ್ನ 10 ನೋಟು 50 100 ಸೊ ಅವನ್ನೆಲ್ಲನೂ ಒಂದ್ಸಲ ನೋಡ್ಕೊಳ್ರಿ. 500 ಹೌದಾ ಏನಂತಾರೆ ಇಲ್ಲಿ 2000 ಅವನ್ನೆಲ್ಲನೂ ಒಂದ್ಸಲ ನೋಡ್ಕೊಳ್ರಿ. ಅವ್ನ ಎಕ್ಸಾಮ್ಗೆ ಒಂದ್ಸಲ SSCಗೆ ಬಂದು ಹೋಗೈತ್ರಿ. ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ. ಭಾರತದ ಪ್ರಥಮ ಲೋಕಸಭಾ ಚುನಾವಣೆಗಳು ನಡೆದಿದ್ದು 1951-52. ಭಾರತದ ಪ್ರಥಮ ಏಕಶಿಲಾ ದೇವಾಲಯ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಭಾರತದ ಮೊದಲು ಮೆಟ್ರೋ ರೈಲು ಬಂದದ್ದು ಕೋಲ್ಕತ್ತಾಕ್ಕೆ ರೀ 1984ರಾಗ ರೀ. ಭಾರತದ ಪ್ರಥಮ ಯಶಸ್ವಿ ಮಂಗಳಯಾನ ಯೋಜನೆ ಮಾಮ್, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತೇಳ್ರಿ, ಮಾಮ್ ಅಂತೇಳ್ರಿ. ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಯಾವುದಂತ ಕೇಳ್ತಾರೆ? ಟಾಟಾ ಕೈಗಾರಿಕೆ ರೀ, ಜೆಮ್ಶೆಡ್ಪುರ್ ಒಳಗೆ. ಈ ಜೆಮ್ಶೆಡ್ಪುರ್ ಎಲ್ಲಿ ಬರ್ತಂದ್ರೆ ಜಾರ್ಖಂಡ್ ಒಳಗೆ ಕಂಡು ಬರ್ತೈತೆ. ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಎಲ್ಲಿ ಆರಂಭ ಆಯಿತು ಅಂತ ಕೇಳ್ತಾರೆ? ಜೆಮ್ಶೆಡ್ಪುರ್ ರೀ. ಯಾವಾಗ? 1907ರಾಗ ರೀ. ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ 1907ರಲ್ಲಿ ಜೆಮ್ಶೆಡ್ಪುರದಲ್ಲಿ ಆರಂಭವಾಯಿತು. ಭಾರತದ ಮೊಟ್ಟ ಮೊದಲ ನ್ಯೂಸ್ ಪೇಪರ್ ಯಾವುದು ರೀ? ಭಾರತದ ಮೊದಲ ಸುದ್ದಿ ಪತ್ರಿಕೆ, ದಿನಪತ್ರಿಕೆ ರೀ ಇದು. ಭಾರತದ ಮೊದಲ ನ್ಯೂಸ್ ಪೇಪರ್ ಸುದ್ದಿ ಪತ್ರಿಕೆ ರೀ ಯಾವುದಂದ್ರೆ ದಿ ಬೆಂಗಾಲ್ ಗೆಜೆಟ್ ಅಂತ ಹೇಳ್ರಿ. ಭಾರತದ ಮೊದಲ ಸುದ್ದಿ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಅಂತ ಹೇಳಿ. ಇದನ್ನ ರೀ ಜೇಮ್ಸ್ ಅಗಸ್ಟ್ ಹೀಕೆ ಅನ್ನೋರು ತೊಗೊಂಬರ್ತಾರೆ ಇದನ್ನು ಭಾರತದಲ್ಲಿ. ಜೇಮ್ಸ್ ಅಗಸ್ಟ್ ಹೀಕೆ ಅಂತ ಹೇಳ್ರಿ. ಅದೇ ಹೆಣ್ಣೆಲ್ಲ ಅದೇ ಯಾವಾಗ ಅಂದ್ರೆ 1780ರೊಳಗೆ ಭಾರತದಲ್ಲಿ ಮೊದಲ ಇದು ಹೌದಾ ಪತ್ರಿಕೆ ಬಂದ್ರಿ, ಸುದ್ದಿ ಪತ್ರಿಕೆ. ಆ ಪತ್ರಿಕೆ ಯಾವುದು ಅಂತಂದ್ರೆ ಇಲ್ಲಿ ಹೆಸರು ಐತೆ ನೋಡ್ರಿ, ದಿ ಬೆಂಗಾಲ್ ಗೆಜೆಟ್ ರೀ. 1780ರೊಳಗೆ ತೊಗೊಂಬಂದವರು ಜೇಮ್ಸ್ ಅಗಸ್ಟ್ ಹೀಕಿರಿ. ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಆರಂಭವಾಯ್ತು ರೀ? ಚೆನ್ನೈ ರೀ, ತಮಿಳುನಾಡೊಳಗೆ ಆರಂಭ ಆಯ್ತು ರೀ. ಭಾರತದ ಪ್ರಥಮ ಹತ್ತಿ ಮಿಲ್ ಎಲ್ಲಿ ಆರಂಭ ಆಯ್ತು ರೀ? ಮುಂಬೈ ಮಹಾರಾಷ್ಟ್ರ ಒಳಗೆ. ಭಾರತದ ಪ್ರಥಮ ಮಸೀದಿ ಯಾವುದು? ಕುವತ್ ಉಲ್ ಇಸ್ಲಾಂ ಮಸೀದಿ ಅಂತ ಹೇಳ್ರಿ.
ಇದನ್ನು ಕುತ್ಬುದ್ದೀನ್ ಐಬಕ್ ಅವರು ನಿರ್ಮಾಣ ಮಾಡ್ತಾರೆ. ಕುತ್ಬುದ್ದೀನ್ ಐಬಕ್ ಕಟ್ಟಿದವರು ಕುತ್ಬುದ್ದೀನ್ ಐಬಕ್ ಅಂತ ಹೇಳ್ರಿ. ಲಕ್ಷ ಕೊಟ್ಟು ನೋಡ್ರಿ, ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ. ಭಾರತದ ಪ್ರಥಮ ಲೋಕಸಭಾ ಚುನಾವಣೆ 1951-52. ಭಾರತದ ಪ್ರಥಮ ಏಕಶಿಲಾ ದೇವಾಲಯ ಕೈಲಾಸನಾಥ ದೇವಾಲಯ. ಭಾರತದ ಪ್ರಥಮ ಮೆಟ್ರೋ ರೈಲು ಕೋಲ್ಕತ್ತಾ ರೀ 1984 ರೀ. ಭಾರತದ ಮೊದಲ ಯಶಸ್ವಿ ಮಂಗಳಯಾನ ಯೋಜನೆ ಮಾರ್ಸ್ ಆರ್ಬಿಟರ್ ಮಿಷನ್ ರೀ. ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಜಾರ್ಖಂಡ್ ಜೆಮ್ಶೆಡ್ಪುರ್ ರೀ. ಭಾರತದ ಪ್ರಥಮ ನ್ಯೂಸ್ ಪೇಪರ್ ರೀ ದಿ ಬೆಂಗಾಲ್ ಗೆಜೆಟ್ ರೀ. ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ ಚೆನ್ನೈ ರೀ. ಪ್ರಥಮ ಹತ್ತಿ ಮಿಲ್ ರೀ ಬಾಂಬೆ ರೀ. ಪ್ರಥಮ ಮಸೀದಿ ಕುವತ್ತುಲ್ ಇಸ್ಲಾಂ ರೀ. ಸೊ ಪ್ರಾರಂಭ ಮಾಡಿದವರು ಇದನ್ನು ತೊಗೊಂಬಂದವರು ಕುತ್ಬುದ್ದೀನ್ ಐಬಕ್ ಅಂತ ಹೇಳ್ರಿ. ಸೊ ನೋಡಿ, ಸೊ ಫೈನಲ್ ರಿವಿಷನ್ ರೀ. 5 ನಿಮಿಷಗಳಲ್ಲಿ ಸಂಪೂರ್ಣ ಪ್ರಥಮ ಸಂಗತಿಗಳ ರಿವಿಷನ್ ಮಾಡ್ತೀನಿ. ಜಸ್ಟ್ ನಾನು ಹೇಳ್ಕೊತ ಹೋಗ್ತೀನಿ ಅಷ್ಟೇ ರೀ. ಈ ಕರ್ಸರ್ ನೋಡ್ಕೊತ ಹೋಗ್ರಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ನಗರ ಅಹಮದಾಬಾದ್ ರೀ. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ಗಳು ಸಂಘಟಿಸಿದ ಸ್ಥಳ ನವದೆಹಲಿ 1951 ರೀ. ಮೊದಲ ಬಾರಿಗೆ ಲೋಕಾಯುಕ್ತ ಅಳವಡಿಸಿಕೊಂಡ ರಾಜ್ಯ ಮಹಾರಾಷ್ಟ್ರ ರೀ 1972 ರೀ. ಭಾರತದ ಪ್ರಥಮ ಜಲಾಂತರ್ಗಾಮಿ INS ಕಲ್ವರಿ ರೀ. ಭಾರತದಲ್ಲಿ ಮೊದಲು ಮುಂಬೈ ಮತ್ತು ಥಾನೆಗಳ ನಡುವೆ 1853ರಲ್ಲಿ ರೈಲುಗಳು ಓಡಿದವು. ಸೊ ರೈಲು ಓಡಿತು. ಪ್ರಥಮ ಬಾರಿಗೆ ಅಂಚೆ ಕಚೇರಿ ಮುಂಬೈ ಮತ್ತು ಕೋಲ್ಕತ್ತಾಗಳಲ್ಲಿ ಬಂದಿತು. ಮೊದಲ ಬಾರಿಗೆ ಪಿನ್ ಕೋಡ್ ಸೌಲಭ್ಯ ಆರಂಭವಾದ ಸ್ಥಳ ಕೋಲ್ಕತ್ತಾ. ಮೊದಲ ಬಾರಿಗೆ 1911ರಲ್ಲಿ ಅಲಹಾಬಾದ್ ಮತ್ತು ನೈನಿತಾಲ್ ನಡುವೆ ವಿಮಾನಯಾನ ಸೇವೆ ಆರಂಭವಾಯಿತು. ಮೊದಲ ಬಾರಿಗೆ ದೂರದರ್ಶನ ಆರಂಭವಾಗಿದ್ದು ದೆಹಲಿ. ಮೊದಲ ಬಾರಿಗೆ ರೇಡಿಯೋ ಬಂದಿದ್ದು ಮುಂಬೈ. ಮೊದಲ ಬಾರಿಗೆ ATM ಬಂದದ್ದು ಮುಂಬೈ ರೀ. ಮೊದಲ ಬಾರಿಗೆ ATM ತಂದ ಬ್ಯಾಂಕ್ HSBC ಬ್ಯಾಂಕ್. ಭಾರತದ ಮೊದಲ ಅಟಾಮಿಕ್ ಸೆಂಟರ್ ಮಹಾರಾಷ್ಟ್ರದ ತಾರಾಪುರ್. ಭಾರತದವರು ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಆರ್ಯಭಟ 1975 ರೀ. ನಾನು ಇಂಪಾರ್ಟೆಂಟ್ ಇಯರ್ಸ್ ಅಷ್ಟೇ ಹೇಳ್ತಿರ್ತೀನಿ ರೀ. ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಗುಜರಾತದ ವಡೋದರದಲ್ಲಿ ಆರಂಭವಾಯಿತು. ಭಾರತದ ಮೊದಲ ಕ್ಷಿಪಣಿ ಪೃಥ್ವಿ. ಭಾರತದ ಮೊದಲ ತಯಾರಿಕಾ ಪ್ರಣಾಳ ಶಿಶು ಹರ್ಷ ದುರ್ಗಾ ಕನುಪ್ರಿಯ ಅಗರ್ವಾಲ್. ಭಾರತದ ಮೊದಲ ಕ್ರೀಡಾ ವಿಶ್ವವಿದ್ಯಾಲಯ ಮಣಿಪುರದ ಇಂಫಾಲದಲ್ಲಿ ಆರಂಭವಾಯಿತು. ಭಾರತದ ಮೊಟ್ಟ ಮೊದಲ ಶಾಸನ ಸಂಸ್ಕೃತ ಶಾಸನ ರಾಜಸ್ಥಾನದ ಗಿರ್ನಾರ್ ಶಾಸನ. ಪ್ರಥಮ ಮುಕ್ತ ವಿಶ್ವವಿದ್ಯಾಲಯ ಅಂಬೇಡ್ಕರ್ ವಿಶ್ವವಿದ್ಯಾಲಯ. ಭಾರತದ ಮೊದಲ ಗ್ರೀನ್ SEZ ಮೊದಲ ಹಸಿರು ವಿಶೇಷ ಆರ್ಥಿಕ ವಲಯ ಕಾಂಡ್ಲಾ ಗುಜರಾತ್ ರೀ. ಭಾರತದ ಮೊದಲ ಉಚ್ಚ ನ್ಯಾಯಾಲಯ ಕೋಲ್ಕತ್ತಾ ರೀ. ಭಾರತದಲ್ಲಿ ಮೊದಲು ಅಂಚೆ ಚೀಟಿ ಬಂದಿದ್ದು ಸಿಂಧ್ ಡಾಕ್ ಒಳಗರು. ಭಾರತದ ಪ್ರಥಮ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. 1ನೇ ಕುಮಾರಗುಪ್ತನ ಮಂತ್ರಿ ನರಸಿಂಹಗುಪ್ತ 427ರಲ್ಲಿ ಅದನ್ನ ಆರಂಭ ಮಾಡ್ತಾನೆ ನೋಡ್ರಿ. ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ರೀ ಅಪ್ಸರಾ. ಭಾರತದ ಪ್ರಥಮ ಲೋಕಸಭಾ ಚುನಾವಣೆ 1951-52 ಆರಂಭವಾಗ್ತೈತಿ. ಭಾರತದ ಪ್ರಥಮ ಏಕಶಿಲಾ ದೇವಾಲಯ ಕೈಲಾಸನಾಥ ದೇವಾಲಯ. ಇದನ್ನು 1ನೇ ಕೃಷ್ಣ ಅವರು ಕಟ್ತಾರೆ. ಭಾರತದ ಮೊದಲ ಮೆಟ್ರೋ ಟ್ರೈನು ಬಂದದ್ದು ಕೋಲ್ಕತ್ತಾ ಒಳಗ್ರಿ 1984 ಭಾರತದ ಪ್ರಥಮ ಮಂಗಳಯಾನ ಯೋಜನೆ ಮಾರ್ಸ್ ಆರ್ಬಿಟರ್ ಮಿಷನ್ ರೀ 2013. ಪ್ರಥಮ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ 1907ರಲ್ಲಿ ಟಾಟಾ ಕಬ್ಬಿಣ ಕೈಗಾರಿಕೆ ಜೆಮ್ಶೆಡ್ಪುರದಲ್ಲಿ ಆರಂಭವಾಗುತ್ತದೆ.
ಭಾರತದಲ್ಲಿ ಮೊದಲ ಸುದ್ದಿ ಪತ್ರಿಕೆಯನ್ನು ಜೇಮ್ಸ್ ಆಗಸ್ಟ್ ಹಿಕಿ ಅವರು 1780ರಲ್ಲಿ ದಿ ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆಯನ್ನು 1780ರಲ್ಲಿ ಪ್ರಾರಂಭ ಮಾಡ್ತಾರೆ. ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ ಚೆನ್ನೈ ರೀ. ಭಾರತದ ಪ್ರಥಮ ಹತ್ತಿ ಮಿಲ್ ಬಾಂಬೆ ರೀ. ಭಾರತದ ಪ್ರಥಮ ಮಸೀದಿ ಕುವತ್ ಉಲ್ ಇಸ್ಲಾಂ ಮಸೀದಿ ಹೌದಾ ದೆಹಲಿ ಆಗಿರ್ತಕ್ಕಂಥದ್ದು. ಇದು ಹೌದಾ ಇದು ಇವತ್ತು ಇನ್ನೂ ನೋಡ್ರಿ, ಇನ್ನೊಂದು ಸ್ವಲ್ಪ ಇದೆ. ಭಾರತದ ಪ್ರಥಮ ಕಾಲೇಜು ಫೋರ್ಟ್ ವಿಲಿಯಂ ಕಾಲೇಜು. ಭಾರತದ ಪ್ರಥಮ ಕಾಲೇಜು ಫೋರ್ಟ್ ವಿಲಿಯಂ ರೀ. ಭಾರತದ ಪ್ರಥಮ ಬ್ಯಾಂಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದ ಮೊದಲ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ 1901ರಲ್ಲಿ ಆರಂಭವಾಗುತ್ತದೆ, ಅಸ್ಸಾಂನ ದಿಗ್ಬಾಯ್ ಎಂಬಲ್ಲಿ. ಭಾರತದ ಪ್ರಥಮ ದ್ವೀಪ ಜಿಲ್ಲೆ ಮಜುಲಿ ರೀ. ಈ ಮಜುಲಿ ಜಿಲ್ಲೆ ಎಲ್ಲಿ ತಂದ್ರೆ ಅಸ್ಸಾಂ ಒಳಕೊಂಡು ಬರ್ತೈತೆ ರೀ. ಭಾರತದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಮದ್ರಾಸ್ದಲ್ಲಿ ಆರಂಭವಾಗ್ತೈತೆ ರೀ. ಭಾರತದ ಮೊದಲ ಪಂಚಾಯಿತಿ ರಾಜಸ್ಥಾನದ ನಾಗೋರ್ ಎಂಬ ಗ್ರಾಮದಲ್ಲಿ 1959 ಅಕ್ಟೋಬರ್ 2ರಂದು ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ಭಾರತದ ಮೊದಲ ಸಹಕಾರ ಸಂಘ ಗದಗದ ಕಣಗಿನಹಾಳದಲ್ಲಿ 1905ರಲ್ಲಿ ಪ್ರಾರಂಭವಾಗುತ್ತದೆ. ಭಾರತಕ್ಕೆ ಮೊದಲ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿವರೆಗೂ ಇರ್ತಂದ್ರಿ ಅಹಮದಾಬಾದಿಂದ ಮುಂಬೈ ರೀ. ಲಕ್ಷ ಕೊಟ್ಟು ಕೇಳ್ರಿ. ಭಾರತದ ಪ್ರಥಮ ಕಾಲೇಜು ಫೋರ್ಟ್ ವಿಲಿಯಂ ಕಾಲೇಜು 1800ರಲ್ಲಿ ಆರಂಭ ಆಗ್ತೈತಿ. ಭಾರತದ ಮೊದಲ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ರೀ. ಇದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಭಾರತದ ಮೊದಲ ಬ್ಯಾಂಕ್ ಆಗಿದ್ದು 1770ರಲ್ಲಿ ಆರಂಭವಾಗುತ್ತದೆ. ಭಾರತದ ಪ್ರಥಮ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ 1901ರಲ್ಲಿ ಅಸ್ಸಾಂನ ದಿಗ್ಬಾಯ್ನಲ್ಲಿ ಆರಂಭವಾಗುತ್ತದೆ. ಭಾರತದ ಪ್ರಥಮ ಜಿಲ್ಲೆ ಮಜುಲಿ ರೀ. ಇದು ಅಸ್ಸಾಂನಲ್ಲಿ ಕಂಡು ಬರುತ್ತದೆ. ಭಾರತದ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಮದ್ರಾಸ್ ರೀ. 1688ರಲ್ಲಿ ಭಾರತದ ಮೊದಲ ನಗರ ಪಾಲಿಕೆ ಭಾರತದ ಮೊದಲ ಮುನ್ಸಿಪಾಲ್ಟಿ ಎಲ್ಲಿ ಆರಂಭ ಆಯ್ತು ಅಂತಂದ್ರೆ ಮದ್ರಾಸ್ ಒಳಗ್ರಿ 1688ರೊಳಗೆ. ಇಡೀ ಇಂಡಿಯಾ ಒಳಗೆ ಮೊದಲ ಪಂಚಾಯತ್ ರೀ 1957ರ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನಂತೆ ರಾಜಸ್ಥಾನದ ನಾಗೋರ್ ಎಂಬ ಗ್ರಾಮದಲ್ಲಿ 1959 ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯೊಂದು ಬರ್ತತಿ. ಇದನ್ನು ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದ್ದಾರೆ. ಭಾರತದ ಪ್ರಥಮ ಸಹಕಾರ ಸಂಘ ಗದಗದ ಕಣಗಿನಹಾಳದಲ್ಲಿ ಎಲ್ಲಿ ಆರಂಭ ಆಯಿತು ಅಂದ್ರೆ ಗದಗದ ಕಣಗಿನಹಾಳ ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಆರಂಭವಾಗುತ್ತದೆ. ಭಾರತದಲ್ಲಿ ಮೊದಲು ಪ್ರಥಮ ಬುಲೆಟ್ ಟ್ರೈನ್ ಓಡಿದ್ದು ಅಹಮದಾಬಾದ್ದಿಂದ ಹೌದಾ ಮುಂಬೈವರೆಗೆ ರೀ. ಸೊ ನೋಡ್ರಿ ಲಾಸ್ಟ್ ರಿವಿಷನ್ ರೀ. ಭಾರತದ ಪ್ರಥಮ ಕಾಲೇಜು ಫೋರ್ಟ್ ವಿಲಿಯಂ 1800. ಭಾರತದ ಪ್ರಥಮ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದ ಮೊದಲ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ ಅಸ್ಸಾಂನ ದಿಗ್ಬಾಯ್ 1901. ಭಾರತದ ಪ್ರಥಮ ಅಂತರ್ನದಿ ದ್ವೀಪ ಜಿಲ್ಲೆ ಇಂಪಾರ್ಟೆಂಟ್ ರೀ. ಅಂತರ್ನದಿ ರೀ. ಇದು ಬ್ರಹ್ಮಪುತ್ರ ನದಿಗೆ ಐತ್ರಿ. ಇದು ಮಜುಲಿ ದ್ವೀಪ ಹೌದಾ. ಅಂತರ್ನದಿ ದ್ವೀಪ ಜಿಲ್ಲೆ ಮಜುಲಿ ರೀ. ಭಾರತದ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಮೊದಲ ಮುನ್ಸಿಪಾಲ್ಟಿ ಮದ್ರಾಸ್ ರೀ 1688ರಲ್ಲಿ ಆರಂಭವಾಗುತ್ತದೆ. ಭಾರತದ ಮೊದಲ ಪಂಚಾಯಿತಿ 1957ರ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತೆ 1959 ಅಕ್ಟೋಬರ್ 2ರಂದು ಇದನ್ನು ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ರಾಜಸ್ಥಾನದೊಳಗೆ ಇದ್ಕೊಂಡು ಬರ್ತದೆ. ರಾಜಸ್ಥಾನದ ನಾಗೋರ್ ಎಂಬ ಗ್ರಾಮದಲ್ಲಿ ದೇಶದ ಮೊದಲ ಪಂಚಾಯತ್ ಬಂತು. ಭಾರತದ ಮೊದಲ ಸಹಕಾರ ಸಂಘ ಕರ್ನಾಟಕದ ಕಣಗಿನಹಾಳೊಳಗೆ 1905ರಲ್ಲಿ ಬರ್ತೈತ್ರಿ. ಭಾರತದ ಮೊದಲ ಬುಲೆಟ್ ಟ್ರೈನ್ ಅಹಮದಾಬಾದ್ದಿಂದ ಮುಂಬೈವರೆಗೆ 2018ರೊಳಗೆ ಮೊದಲ ಬಾರಿಗೆ ಚಲಿಸ್ತು ಅಂತಕ್ಕಂಥದ್ದು. ಇದು ಇವತ್ತಿನ ಕ್ಲಾಸ್ ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಕ್ಲಾಸನ್ನು ಮುಂದಿನ ಒಂದು ಫ್ರೀಡಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೂ ನೀವು ಪ್ರಶ್ನೆಗಳನ್ನು ಮಾಡ್ಬೋದು ರೀ.